ನನಗೆ ಇವತ್ತು ಒಂದು ಓಟು ಸಿಮ್ ಒಂದು ವಿಡಿಯೋ ಮಾಡಾಕಿದ್ದೆ ಅಲ್ವಾ? ಒಂದು ಓಟು ಸಿಮ್ ತೊಗೊಂಡೆ ನಾನು ಜರ್ಮನಿಲಿ ಅಂತ. ಅದ್ರದ್ದಿದು ನನಗಿವತ್ತು ಬಿಲ್ ಬಂತು. ಈ ತಿಂಗಳು 30ನೇ ತಾರೀಕು ನಾವು ನಿಮ್ಮ ಅಕೌಂಟಿಂದ ಇಷ್ಟು ಅಮೌಂಟ್ ಕಟ್ ಆಗುತ್ತೆ ಅಂತ. ಅದನ್ನು ನೋಡಿದ್ರೆ ನಾನು ಸಿಮ್ ತೊಗೊಂಡಿರೋದು 22 ಯೂರೋದು. ಅಂದರೆ ತಿಂಗಳ 22 ಯೂರೋ ಕಟ್ಟಾಗಬೇಕು. ಬಟ್ ಇಲ್ಲಿ ಏನು ತೋರಿಸ್ತಿರೋದು ಅಂದರೆ ಇದು 252 ಯೂರೋ 84 ಸೆಂಟು ಇಷ್ಟು ಕಟ್ಟಾಗುತ್ತೆ ಅಂತ ಇದೆ. ಬಟ್ ಯಾವತ್ತಿಂದ ಅಂದರೆ 18ನೇ ತಾರೀಕು 2ನೇ ತಿಂಗಳಿಂದ 17ನೇ ತಾರೀಕು 3ನೇ ತಾರೀಕುವರೆಗೂ ಅದಷ್ಟ್ರದ್ದು ಬಿಲ್ಲು 252 ಯೂರೋ. ನನಗೆ ಶಾಕ್ ಆಯಿತು, ಯಾಕಪ್ಪ ಇದು ಈ ಥರ ಅಂತ. ಅದಕ್ಕೆ ಹೋಗ್ಬಿಟ್ಟು ಬಿಲ್ಲೆಲ್ಲ ಚೆಕ್ ಮಾಡಿದ್ರೆ ಆಗ ನನಗೆ ಗೊತ್ತಾಯಿತು. ಸ್ಟಾರ್ಟಿಂಗು ನಾನು ಸಿಮ್ ತೊಗೊಂಡಿದ್ದಾಗ ಇಲ್ಲಿ ಏನಪ್ಪ ಅಂದರೆ ಇಂಡಿಯಾಗೆ ಕಾಲ್ ಮಾಡಿದ್ದೆ ನಾನು ಸ್ಟಾರ್ಟಿಂಗ್ ಸಿಮ್ ತೊಗೊಂಡಾಗ. ನಾನು ಅರೌಂಡು 1 ಅವರ್ ಮೇಲೆಲ್ಲ ಮಾತಾಡಿದೆ. ಏಕೆಂದರೆ ಸ್ಟಾರ್ಟಿಂಗ್ ಅವರು ನನಗೂ ಎಕ್ಸ್ಪ್ಲೇನ್ ಮಾಡಿರಲಿಲ್ಲ. ಇಂಡಿಯಾಗೆಲ್ಲ ನೀವು ಕಾಲ್ ಮಾಡಿದ್ರೆ, ಇಂಟರ್ನ್ಯಾಷನಲ್ ಕಾಲ್ ಮಾಡಿದ್ರೆ ಎಕ್ಸ್ಟ್ರಾ ಕಟ್ ಆಗುತ್ತೆ ಅಂತ. ನಾನು ನಾರ್ಮಲ್ ಕಾಲ್ ಮಾತಾಡಿದ್ರೆ ನನಗೊಂದು ಮೆಸೇಜು ಬರ್ತಾ ಇರಲಿಲ್ಲ, ಏನಿಲ್ಲ. ನಾರ್ಮಲ್ ಮೆಸೇಜ್ ಈ ಥರ ಇಷ್ಟು ಕಟ್ ಆಗುತ್ತೆ ಅಂತ ನಾನು ಮಾತಾಡಿದೆ. ಬಟ್ ಇವಾಗ ನೋಡಿದ್ರೆ ಇಷ್ಟು ಅಮೌಂಟ್ ಇದೆ. ಇಲ್ಲಿ ಏನು ಕಾಣಿಸ್ತಿದೆ 252 ಯೂರೋ 84 ಸೆಂಟ್ ನಾನು ಪೇ ಮಾಡಬೇಕು ಅಂತ. ಅದಕ್ಕೆ ನಾನಿವತ್ತು ಆ ಶಾಪಿಗೆ ಹೋಗಿ ಕೇಳಿದೆ, ಯಾಕೆ ಈ ಥರ ಆಗಿದೆ ನನಗೆ ಗೊತ್ತಿಲ್ಲ, ಗೊತ್ತಾಗ್ದೇ ನಾನು ಈ ಥರ ಕಾಲ್ ಮಾಡಿಬಿಟ್ಟಿದ್ದೀನಿ. ಇವಾಗ ಒಂದೇ ಸಲ ಇಷ್ಟು ಪೇ ಮಾಡಬೇಕಂದ್ರೆ ಆಗಲ್ಲ, ನನ್ನ ಬೇರೆ ಇದಕ್ಕೂ ನಂಗೆ ದುಡ್ಡು ಬೇಕು, ಈಗ ಸದ್ಯಕ್ಕೆ ಆಗಲ್ಲ, ಏನಾದರೂ ಬೇರೆ ಆಪ್ಷನ್ ಇದೆಯಾ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ನೀವು ಇದನ್ನು ಡೈರೆಕ್ಟ್ ಪೇ ಮಾಡೋ ಬದಲು ನೀವು ಅಕೌಂಟಿಂದ ಸ್ವಲ್ಪನೇ ಪೇ ಮಾಡ್ಬೋದು ಅಂತ. ಅದಕ್ಕೆ ನಾನೊಂದು 40 ಯೂರೋ ಪೇ ಮಾಡಿದೆ ಇವತ್ತು. ಇನ್ನು ಬಾಕಿನ 3 ಮಂತ್ಸ್ ಒಳಗಡೆ ಪೇ ಮಾಡೋ ಥರ ಹೇಳಿದ್ರು. ಬಟ್ ಸ್ಟಾರ್ಟಿಂಗ್ ಈ ಥರ ಬಂದಾಗ ಈ ಥರ ಆಗೋದು ಕಾಮನು ಅಂತ ಹೇಳಿದ್ರು. ಬಟ್ ಈ ಥರ ಅವ್ರಿಗೆ ಗೊತ್ತಿದ್ದರೆ ಅದನ್ನು ಅವ್ರು ಮುಂಚೆನೇ ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು. ಬಟ್ ನಂಗೆ ಎಕ್ಸ್ಪ್ಲೇನ್ ಮಾಡಿಲ್ಲ. ಬಟ್ ಇವಾಗ ಏನು ಇದರಲ್ಲಿ ಡಿಸ್ಕೌಂಟ್ ಇಲ್ಲ, ಏನಿಲ್ಲ, ಇದು ನಾನು ಕಟ್ಟಲೇಬೇಕು ಈ 252 ಯೂರೋ. ಬಟ್ ಒಂದೇ ಸಲ ಕಟ್ಟೋದಕ್ಕಿಂತ ಒಂದು 3 ಮಂತ್ಸ್ ಟೈಮ್ ಕೊಟ್ಟಿದ್ದಾರೆ, ಅಷ್ಟರೊಳಗಡೆ ನಾನು ಅದನ್ನು ಕಟ್ಟಬೇಕು ಅಂತ. ಬಟ್ ನಾನೇನು ಅಡ್ವೈಸ್ ಮಾಡೋದು, ಯಾರಾದರೂ ಸ್ಟಾರ್ಟಿಂಗ್ ಬಂದರೆ ಜರ್ಮನಿಗೆ ಈ ಥರ ಸಿಮ್ ತೊಗೊಂಡಾಗ ಇಂಟರ್ನ್ಯಾಷನಲ್ ಕರೆನ್ಸಿ ಅಂದರೆ ಇಂಟರ್ನ್ಯಾಷನಲ್ ಕಾಲ್ ಇರುತ್ತೆ. ಬಟ್ ಆದರೂ ಯಾರೂ ಟ್ರೈ ಮಾಡಿಬಿಡಿ, ಜಸ್ಟ್ ವಾಟ್ಸಪ್ಪಲ್ಲಿ ಕಾಲ್ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಅವ್ರ ಹತ್ರ ಬ್ಲಾಕ್ ಮಾಡಿಸ್ದೆ. ಇಂಟರ್ನ್ಯಾಷನಲ್ ಕಾಲ್ಸ್ ಏನೇನಿದೆ ಅದು ಹೋಗೋದನ್ನೆಲ್ಲ ಬ್ಲಾಕ್ ಮಾಡಿ ಅಂತ ಅದನ್ನು ಬ್ಲಾಕ್ ಮಾಡಿಸ್ಬಿಟ್ಟು ಬಂದೆ. ಬಟ್ ಈ ಥರ ಇದೆ. ನಾನು ಮಾಡಿದ ಮಿಸ್ಟೇಕ್ನ ನೀವು ಯಾರು ಮಾಡಬೇಡಿ. ನೆಕ್ಸ್ಟ್ ಯಾರಾದರೂ ಬಂದಿಲ್ಲಿ ಸಿಮ್ ತೊಗೊಳ್ಳೋದಿದ್ರೆ.